ಗಿಫ್ಟ್ಸ್ ಅಂತ ಕೊಟ್ಟಿದ್ಲು, ಅದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಬಂದಿದ್ಕೆ ಥ್ಯಾಂಕ್ ಯು. i20 ಕಾರ್ ತಗೊಂಡಿದ್ದಾರೆ, ಎಲ್ಲಾರು ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಇವತ್ತು ನಂದು ಬರ್ತ್ಡೇ ಅಲ್ವೇನಮ್ಮ? ನಮ್ಮ ಮಾವ ಕೇಳ್ತಾರೆ ಆರ ಬೇಡ ಅಂತಂದ್ರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವ್ಲಾಗು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಬಹು ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಿಜಿವಿಜಿಲಿದೆ ಊರ ಕಡೆ. ಸೊ ಬರ್ತ್ಡೇ ವ್ಲಾಗ್ ಮಾಡೋಣ ಅಂತ ರೆಸಾರ್ಟಲ್ಲಿ ಬರ್ತ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂತ ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸಿದ್ಲು. ಕಂಪ್ಲೀಟ್ ವ್ಲಾಗ್ ಅವಳ ಚಾನಲ್ ಇದೆ, ಹೋಗಿ ನೋಡಿ. ಆ್ಯಂಡ್ ಇವತ್ತಿನ ದಿನಚರಿ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಶ್ ಮಾಡಿರ್ತೀರ, ಎಲ್ಲರೂ ಯಾರ್ಯಾರು ವಿಶ್ ಮಾಡ್ತೀರ ಅವ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಐ ಆಮ್ ಅ ಬ್ಲೆಸ್ಡ್ ಅನ್ನೋಂಗೆ ಹೇಳ್ತಾ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲರೂ ಚೆಕ್ಔಟ್ ಆಗ್ತಾ ಇದ್ದೀವಿ. ಈಗ ನಮ್ಮ ಲೋಹಿತ, ನಾವು ನಮ್ಮ ರಾಜನ್ ತಗೊಬಂದಿಲ್ಲ, ನಮ್ಮ ರಾಣಿನ ತಗೊಬಂದಿದ್ದೀವಿ. 2 ಹೆಲ್ಮೆಟ್ ಜೊತೆಗೆ ನಮ್ಮ ಲೋಹಿತ ಹೋಗ್ತಾ ಇದ್ದೀವಿ ಗೈಸ್. ಈಗ ಬೈಕಲ್ಲಿ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿಂದ ಕಾರ್ ತೊಗೊಂಡು ಮುಂದಿನ ದಿನಚರಿ ಏನು ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ತಂಗಿ ಕೊಡ್ಸಿರೋ ಸನ್ ಗ್ಲಾಸ್ ಗೈಸ್ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಬಾಯ್ಸ್ ಎಲ್ಲ ಚೆಕ್ಔಟ್ ಆಗ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ರು ಆದಿಯಾಗಿ ಬರ್ತಾ ಇದ್ದಾರೆ. ಹೆಂಗಿತ್ತಪ್ಪ ಬರ್ತಡೆ? ಚೆನ್ನಾಗಿತ್ತಾ? ಸೂಪರ್ ಆಗಿ. ನಿಮ್ಮ ರೆಪ್ರೆಸೆಂಟೇಷನ್ ಬರ್ತಡೆ ನನಗೇನೆ. ಏನೇ ಗೌನ ಹಾಕಬಿಟ್ಟಿದ್ಯಾ ಸುಂದ್ರಿ? ಮುದಕ ಕೊಡ್ಸಿದ್ದು ಚೆನ್ನಾಗಿ ಕಾಣಿಸ್ತಿದ್ಯಾ? ನೈಸ್ ಗೈಸ್, ಹೋಯ್ತಾ ಇದ್ದೀವಿ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂಥ ತಂಗಿ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದು. ಹಾಂ, ನೈಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಅಜ್ಜಿ ಬರ್ತೀರಾ? ಅಯ್ಯೋ ಇರ್ಲಿ, ಬನ್ನಿ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನಿಶಾ ಥ್ಯಾಂಕ್ ಯು ಬಂದಿದ್ಕೆ. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಬಂದಿದ್ಕೆ ಥ್ಯಾಂಕ್ ಯು. ಹುಷಾರಾಗಿ ಹೋಗಿ ಅಣ್ಣ. ಎಲ್ಲ ಎಳಿತಾ? 2 ಹೆಲ್ಮೆಟ್ ಎತ್ಕೊಂಡಿದೀವಿ ಗೈಸ್. ನಾವು ಇವತ್ತು ಕಾರಲ್ಲಿ ಬಂದಿಲ್ಲ, ಬೈಕಲ್ಲಿ ಬಂದಿದ್ದೀವಿ. ಬಿಕಾಸ್ ಕಾರ್ ಯಾರಿಗೂ ಕೊಟ್ಟಿದ್ದೀವಿ, ಸೊ ಅದಕ್ಕೋಸ್ಕರ ಬೈಕಲ್ಲಿ ಬಂದಿದ್ದೀವಿ. ಮುತ್ತಣ್ಣ ಬಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಇದು ನಮ್ಮ ತೋಟದ ತೆಂಗಿನಕಾಯಿ ಹಾಗೂ ರಾಗಿಯನ್ನು ಕೊಟ್ಟು ಕಳಿಸ್ತಾ ಇದೀನಿ ನಮ್ಮ ತಂಗಿ ಮನೆಗೆ. ಏನಂತೀರ? ನಿಮ್ಗೆ ಮುದ್ದೆ ಮಾಡಿಟ್ಲಿ ಅಂತ, ಚೆನ್ನಾಗಿ ತಿಂದಿ ದಪ್ಪ ಆಗಿ ಪೌಷ್ಟಿಕತೆ ಜಾಸ್ತಿ ಇರುತ್ತಲ್ಲ, ಅದನ್ನ ನೀಟಾಗಿ ಇದ್ ಮಾಡ್ಲಿ ಅಂತ. ನಮ್ಮ ನಿತೀಶ್ ಅಣ್ಣ ಅವರು ಗೈಸ್, ಒಂದು ಹೇಳದೆ ಮರ್ತ್ಬಿಟ್ಟೆ, ಅಣ್ಣ ಕಾರ್ ತಗೊಂಡಿದ್ದಾರೆ ಗೈಸ್. i20 ಕಾರ್ ತಗೊಂಡಿದ್ದಾರೆ. ಎಲ್ಲಾರು ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಹೆಂಗ್ರು ಅಣ್ಣ ಕಾರ್ ತಗೊಂಡವ್ರೆ, ಈ ವಯಸ್ಸಿಗೆ ಈ ಸಾಧನೆ ಮಾಡವನೆ. ನನ್ನ ತಂಗಿ ಕೊಡ್ಸಿರೋ ವಾಚ್ ಹಾಕೊಂಡಿದೀನಿ, ಗಾಗಲ್ಸ್ ಒಳಗಡೆ ಇದೆ, 4 ಅಂಡರ್ವೇರ್ ಐತೆ, ಒಂದು ಹಾಕೊಂಡಿದೀನಿ, 3 ಅವೆ ಇನ್ನ ಇಲ್ಲೇ. ಚಾರ್ಜರ್ ಒಂದು ಎತ್ಕೊಂಡಿದೀನಿ. ಗೂಡ್ಸ್ ಗಾಡಿ ತರ ಎಲ್ಲ ತುಂಬಿಕೊಂಡು ಹೊಂಟ್ರು ಐಕ್ಳು. ಬಾಯ್. ಥ್ಯಾಂಕ್ ಯು. ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದು ಇದ್ಯಾಕೆ ಹಿಂಗೋಸ್ಕೊತಾ ಇದೀಯ? ಬಾಯ್. ನಾವೀಗ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್, ಹುಷಾರು. ಹತ್ತತ್ರ ಆಗ್ಲೇ 1 ವರ್ಷ ಆಯ್ತು ಈ ಇಂಡಿಕೇಟರ್ ಹೋಗಿ, ಇನ್ನೂ ಹಾಕ್ಸಕ್ ಆಗಿಲ್ಲ ನಮ್ಮ ಕೈಯಲ್ಲಿ. ನೋಡಿ ಯಾವ ತರ ಮೇಂಟೈನ್ ಮಾಡ್ತೀವಿ ನಮ್ಮ ಗಾಡಿಗಳನ್ನ. ಒಂದ್ಸತಿ ಬೇಜಾರಾಗುತ್ತೆ, ಒಂದೊಂದ್ಸತಿ ಈ ತರ ಮೇಂಟೈನ್ ಮಾಡ್ತೀವಲ್ಲ ಅಂತ. ಈ ನನ್ನ ಮಕ್ಳ ಕೈಲಿ ಕೊಟ್ಟಿ ಸಂದಿವೆ ಹೋಗ್ತಾ ಮಳೆರಾಯ ಆಗಮನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಸ್ಟಾಪ್ ಹಾಕಿದ್ದೀವಿ. ಸ್ಟಾಪ್ ಮುಗಿಸ್ಕೊಂಡು ಹೊರಡೋದು ಬೆಂಗಳೂರು. ಹೆಂಗೋ ಹೋಯ್ತಾರೆ 2 ವೀಲರ್ ತಗೊಂಡು ಲಡಾಖು ಅಲ್ಲಿಗೆ ಇಲ್ಲಿಗೆ ಅಂತ ಕಿತ್ಕೋತಾರೆ ಗೈಸ್ ಅವನ್ಗೆ. ಆಗ್ಲೇ 65 ಕಿಲೋಮೀಟರ್ ಓಡ್ಸಕ್ಕಾಗಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಸೀಟ್ ಹಾರ್ಡ್ ಇದೆ ಈ ಗಾಡಿದು. ಸೊ ಅದಕ್ಕೆ ಆ ಟ್ರಬಲ್ ಆಗ್ತಾ ಇದೆ. ಮಳೆ ಬೇರೆ ನೋಡ್ಕೊಂಡು ಹೊರಡುವ. ಇನ್ನು ಕನಕಪುರದಿಂದ 10 ಕಿಲೋಮೀಟರ್ ಬಂದಿಲ್ಲ ಗೈಸ್. ಬೈಕಲ್ಲಿ ಜರ್ನಿ ಸಾಗಲ್ಲ ಗೈಸ್. ಮನೆ ಹತ್ರ ಬಂದು ಈಗ ನಮ್ಮ ಅಮ್ಮನ್ನ ಕೇಳೋಣ ಗೈಸ್ ಇವತ್ತು ಏನು ಅಂತ. ಯೂಶಲಿ ನಮ್ಮ ಅಮ್ಮಂಗೆ ಗೊತ್ತಿರೋಲ್ಲ ಅಂತ ಅನ್ಕೋತೀನಿ ನನ್ನ ಬರ್ತಡೇ ಅಂತ. ಹೋಗಿ ಕೇಳೋಣ ಇವತ್ತು ಏನಮ್ಮ ಅಂತ, ನೋಡೋಣ ಹೇಳ್ತಾರೆ ಹೇಳೋಣ ಅಂತ. ಅಮ್ಮ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ ಮನೇಲಿ. ಬೈಕಲ್ಲಿ ಹೋಗಿ ಒಂದು ಸ್ವಲ್ಪ ಕುಂಡಿಯನ್ನು ನೋವು ಗೈಸ್. ನೋಡಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಮಾ ನೋಡಿ ಗೈಸ್, ನಮ್ಮ ಅಮ್ಮ ಮಲಗಿದ್ದಾರೆ.
ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ನಮ್ಮಮ್ಮ. ಮಾ ಏನಮ್ಮ ಸಮಾಚಾರ? ಏನು ಮಾಡ್ತಿದ್ದೆ? ಹಾಂ, ಮಲ್ಕೊಂಡಿದ್ದ? ಇವತ್ತೇನು ಸ್ಪೆಷಲ್ ಹೇಳು ನೋಡೋಣ. ಹಾಂ, ಇವತ್ತೇನು ಸ್ಪೆಷಲ್ ಹೇಳು ಹೇಳು, ಏನು ಸ್ಪೆಷಲ್ ಅಂತ. ತಂದಿರೋದೆಲ್ಲ ನೋಡಿ ಗೈಸ್, ಎಲ್ಲ ನೋಡ್ತಾವ್ರೆ. ಏನಿರ್ಬೋದು ಗೊತ್ತಿಲ್ವಾ? ಹಾಂ, ಗೊತ್ತಾ? ಏನು ಹೇಳು? ಯಾರ್ದು? ನೆನ್ನೆ ಕಣಮ್ಮ ಅದು. ಇವತ್ತಿಂದು ಗೊತ್ತಿಲ್ಲ. ಗಂಡ ಹೆಂಡ್ತಿದ್ ಮಾತ್ರ ಗ್ಯಾಪ್ನ ಇಟ್ಕೊಂಡಿದ್ದಾರೆ ನೋಡಿ ಗಾಯ್ಸ್. ಮದುವೆ ಆಗಿದ್ದ ದಿವಸ ಅಂತೆ, ಜೂನ್ 10 ನಮ್ಮ ಅಪ್ಪ ಅಮ್ಮಂದು ಮದುವೆ ಆಗಿದ್ದ ದಿವಸ ಆ್ಯನಿವರ್ಸರಿ. ಇವತ್ತು ನಂದು ಬರ್ತ್ಡೇ ಅಲ್ವೇನಮ್ಮ? ಹಾಂ ಹಾಂ, ಅಷ್ಟೇ. ರೆಸ್ಪೆಕ್ಟೇ ಇಲ್ಲ ಗಾಯ್ಸ್, ಅನ್ರೆಸ್ಪೆಕ್ಟ್. ಹ್ಞೂ ಸರಿ ಆಯ್ತು, ವಿಚಾರ ಮಾಡಿಬಿಡು ಹ್ಯಾಪಿ ಬರ್ತ್ಡೇ ಅಂತ. ಥ್ಯಾಂಕ್ ಯು. ನಾವೇ ಹೇಳಿ ಮಾಡಿಸ್ಕೊತೇವೆ ನೋಡಿ ಗೈಸ್. ಗೈಸ್ ಬೆಂಗಳೂರು ಫುಲ್ಲು ಮಳೆ. ಇಲ್ಲಿ ಹೊರಗಡೆ ಬಂದಿದ್ದೆ ನೋಡಿ ಮಳೆ ಹೆಂಗೆ ಬರ್ತಿದ್ದೆ. ಅದೇ ಜಾಪಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ. ಊಟ ಮಾಡ್ಕೊಂಡು ಹೊರಡ್ಬೇಕು. ಬರ್ತ್ಡೇ ದಿನ ನಾನ್ ವೆಜ್ ತಿಂತೇನೆ, ಅಷ್ಟು ಪ್ರಿಯ ಗೈಸ್. ನಾನ್ ವೆಜ್ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ. ಈ ಥರ ಬಿರಿಯಾನಿ ಅಂದರೆ ಇನ್ನೂ ಇಷ್ಟ. ಬರ್ತಡೇ ಪ್ರಯುಕ್ತ ಮಧು ಸಮ್ ಗಿಫ್ಟ್ಸ್ ಅಂತ ಕೊಟ್ಟಿದ್ಲು, ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಗಿಫ್ಟು ಏನೇನು ಕೊಟ್ಟಿದ್ದಾಳೆ ಅಂತ. ಲೆಟ್ಸಿ. ಫಸ್ಟು ಮಾಮೂಲಿ ತೋರಿಸಿದ್ದೆ ನಿಮಗೆ ವಾಚ್, ಅರಮನಿ ಎಕ್ಸ್ಚೇಂಜ್ ವಾಚ್ ಗೈಸ್. ನಾನು ವಾಚಸ್ ಅನ್ನೋದು ಸಿಕ್ಕಾಬಟ್ಟೆ ಇಷ್ಟ ನನಗೆ. ಸೊ ಅದನ್ನು ಗೆಸ್ ಮಾಡಿ ಅವಳು ವಾಚ್ ಗಿಫ್ಟ್ ಮಾಡಿದ್ದಾಳೆ ನೋಡಿ. ಗೋಲ್ಡ್ ಕೇಸ್ ವಾಚು ವಿತ್ ಅ ಡಯಲ್, ಬ್ಲ್ಯಾಕ್ ಡಯಲ್. ಸಾಕಾಗಿದೆ, ಕರೆಕ್ಟಾಗಿ 6 ಗಂಟೆ ಟೈಮು. ವೇರ್ ಮಾಡಿಬಿಡೋಣ. ಸಾಕಾಗಿದೆ. ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ಏರ್ಪಾಡ್ಸು. ಯೂಶ್ವಲಿ ನಾನು ಫಸ್ಟ್ ಕಾಪಿ ಯೂಸ್ ಮಾಡ್ತಿದ್ದೆ ಅವಾಗೆಲ್ಲ ಎಂತಕ್ಕೆ ಇಷ್ಟೊಂದೆಲ್ಲ ಬಂಡವಾಳ ಅಂತ ಯೋಚನೆ ಮಾಡುವ. ಬಟ್ ಈಗ ಗೊತ್ತಾಗ್ತಿದೆ ಒರಿಜಿನಾಲಿಟಿ ಅಂದರೆ ಒರಿಜಿನಾಲಿಟಿ, ಫೇಕ್ ಅಂದರೆ ಫೇಕ್ ಅಂತ. ಒರಿಜಿನಲ್ ಇಷ್ಟೇ ಚಿಕ್ಕ ಪುಟ್ಟಾಡಿ ಥರ ಇರುತ್ತೆ ಗೈಸ್, ಆದರೆ ಸರಳಾಗಿರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ನು ಎಲ್ಲ ಚೆನ್ನಾಗಿದೆ, ನೈಸ್. ಆ್ಯಂಡ್ ಒಂದು ಸನ್ಗ್ಲಾಸ್ ಕೊಟ್ಟಿದ್ದಾಳೆ. ಕಾರೆಲ್ಲ ಓಡಿಸ್ತಾ ಇರ್ತೀನಲ್ಲ, ಕೂಲಾಗಿ ನೀಟಾಗಿ ಓಡಿಸಪ್ಪ ಅಂತ ಬ್ಲ್ಯಾಕ್ ಶೇಡ್ಸ್ ಸನ್ಗ್ಲಾಸ್ ಕೊಟ್ಟಿದ್ದಾಳೆ. ಸರಳಾಗಿದೆ, ನೈಸ್, ಚೆನ್ನಾಯ್ತಾ. ಆ್ಯಂಡ್ ಯಾರೋ ಒಬ್ಬರು ಫಾಲೋವರ್ ಸಬ್ಸ್ಕ್ರೈಬರು DTDCಯಿಂದ ಒಂದು ಪುಲಾವರ್ ಹುಡ್ಡಿನ ಬುಕ್ ಮಾಡಿ ಕಳಿಸಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಯಾರೇ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆ ಅಡ್ರೆಸ್ ಹೆಂಗೆ ಸಿಕ್ತು ಅಂತಲೂ ಗೊತ್ತಿಲ್ಲ ನನಗೆ. ಯಾರೋ ಗೊತ್ತಿರೋರು ಕಳ್ಸೋರ ಇಲ್ಲ ಕೇಳಿದೆ ಎಷ್ಟೋ ಜನನ, ಬಟ್ ನಾನು ಕಳಿಸಿಲ್ಲ ಅಂತಂದರು. ಸೊ ಇನ್ನೊಂದು ಪ್ರಾಡಕ್ಟ್ ಬರೋದ್ರಲ್ಲಿದೆ, ಅದು ಡೆಲಿವರಿ ಇಲ್ಲಿದೆ. ಇನ್ನು ಬಂದಾದಮೇಲೆ ತೋರಿಸ್ತೀನಿ ನಿಮಗೆ ಅದು ಯಾವ ಪ್ರಾಡಕ್ಟು ಅಂತ. ಅದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಆ್ಯಂಡ್ ಲೋಹಿತನ ಕಡೆಯಿಂದ ಸೋನಿ ಹೆಡ್ಫೋನ್ಸ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲೋಹಿತ. ಚೆನ್ನಾಗೈತೆ. ಎಲ್ಲರ ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಕ್ಕೆ ಸಖತ್ತಾಗಿದೆ. ಎಷ್ಟು ಮಚ್ಚ ಇದು? 18,000. ಕ್ಯಾಮ್ರಾ ಹಿಂದೆನೇ ರಕ್ತವನ್ನ 18,000 ಅಂತೇಳಿ. ಈಗ ಈ ಕಾಸ್ಟ್ಯೂಮಲ್ಲೇ ಊರಿಗೆ ಹೋಗುವ, ಊರಲ್ಲಿ ಹುಡುಗರುಗಳು ಕೇಕ್ ಕಟ್ ಮಾಡಿಸುವ ಅಂತಿದ್ರು. ಸೊ ಲೋಹಿತ ಬರಲ್ಲ ಅಂತಂದ. ಅಣ್ಣಂಗೆ ಸಿಕ್ಕಾಪಟ್ಟೆ ಪೇನ್ ಆಗ್ಬಿಟ್ಟಿದೆ, ಬ್ಯಾಕ್ ಪೇನ್ ಆಗ್ಬಿಟ್ಟಿದೆ. ಎಲ್ಲಾರು ಹತ್ಕಂಡ್ ಅಂದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಒಂದು 5-6 ದಿನ ಆಗ್ಬಿಟ್ಟಿತ್ತು ಕಾರ್ ಎತ್ತಿ. ಸೊ ಈಗ ಎತ್ತೀನಿ, ಡೀಸೆಲ್ ಹಾಕ್ಸ್ಬಿಟ್ಟು ಹೊರಟಿದ್ದೀನಿ. ಹುಡುಗರುಗಳು ಬರಲೇಬೇಕು ಅಂತಂದರು. ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರಲ್ಲ, ಈ ವರ್ಷ ನನಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿಸ್ಕೊಳ್ಳೋಣ. ವರ್ಷಕ್ಕೊಂದ್ಸತಿ ಬರೋದಲ್ಲ ಬರ್ತಾಳೆ. ಸೊ ಹೋಗೋಣ ಅಂತ ಹೊರಟಿದ್ದೀನಿ. ಲೆಟ್ಸ್ ಗೋ. ಡೆಡಿಕೇಶನ್ ನೋಡಿ ನನಗೆ ಕೇಕ್ ತಗೊಬರೋಕ್ಕೆ. ಎಷ್ಟು ದೂರ ಹೋಗಿದಪ್ಪ? ಇಲ್ಲ, ರಾಮನಗರದಲ್ಲಿ. ಓಹೋ ಸಾಕೆ ಕೇಕ್ಗಳು. ಯಾರು ತಿಂದಾರಲ್ಲ ಇಷ್ಟೊಂತ ಸಿಗಿರಲ್ಲ ಕೇಕ್. ಒಂದ್ ಪೀಸು ವೇಸ್ಟ್ ಮಾಡ್ದಂಗೆ ಎಲ್ಲಾರ್ಗು ಕೊಟ್ಟಿ. ನನ್ ಮಕ್ಕಳ ನಾನ್ ಅಜೀಬ್ ಮಾಡ್ತಾ ಇದ್ದೆ ಗೈಸ್. ಈಗ ಅವ್ರು ನನ್ಗೆ ಅಜೀಬ್ ಮಾಡಕ್ ಯೋಚನೆ ಮಾಡ್ತಾರೆ. ಆಗಲ್ಲ. ಎಷ್ಟು? 28 ಕೆಜಿ. 28 ಕೆಜಿ ತಂದಿರ್ಬೇಕು ನೀವು. ಕಾಲ್ ಭಾಗ ತಂದಿದೀವಿ ನೋಡಿ ಇವರಿಬ್ರು ಗಂಡ ಇಕ್ಲಕೊಂಡ್ರ ನೀವು. ಗಂಡ ಇಕ್ಲಕೊಂಡ್ರ ಬಸಿ ಜೆಂಡರ್ ಬಸಿ ಮರ್ಯಾದೆ ಕೊಡ್ರ. ಜುಂಗ ಕ್ಯಾಮ್ರಾ ಕಾನ್ಶಿಯಸ್ ಗೈಸ್ ಅವ್ರಿಗೆಲ್ಲ. ಕೇಕ್ ಎಲ್ಲ ಇಡ್ತಾರೆ. ಈಗ ಕೇಕ್ನ ಕಟಿಂಗ್ ಮಾಡ್ತೀವಿ. ಸಮಯ ಎಷ್ಟಾಗಿದೆ? 9:15 ಆಗಿದೆ. ಈಗ ಕೇಕ್ ಕಟಿಂಗ್ ನಡೀತಿದೆ ನಮ್ಮ ಅಪ್ಪಾಜಿ ನಿಲಯದಲ್ಲಿ. ನಮ್ಮ ಮಾವಾರ್ ನೋಡಿ, ನಮ್ಮ ಮಾವಾರ್ ಈಚೆ ಕಡೆ ಏನು ಬಂದಿಲ್ಲ ಇನ್ನ. ಬುಲೆಟ್ ಬನ್ನಿ ಮಾವರೇ ಬನ್ನಿ. ಯಾಕೆ ಮಂಜಣ್ಣ ಬಾರಣ, ಅಪರೂಪ ಬಂದಿದೆ ನಮ್ಮ ಮನೆಗೆ.
ನಮ್ಮೂರಿಗೆ ನೋಡಿ. ನಾನೇ ಕರ್ಸ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದೀನಿ. ನಾನು ಸ್ಪೆಲ್ಲಿಂಗ್ ಗೊತ್ತಾಯ್ತಲ್ಲ ಅಂತೆಲ್ಲ ಅತ್ತಾಗಿತ್ತಾಗೆಲ್ಲ ಇಡ್ತಾವ್ರು ನೋಡಿ ಗೈಸ್. ನಾನು ಹೌಸ್ಕೊಳ್ಳ ಸರ್ಪ್ರೈಸ್ ಮಾಡಲ್ವ ನನ್ನ? ಹುಡುಗರಿಗೆಲ್ಲ ಏನಿಲ್ಲ. ನಿನ್ನೆ ನೈಟ್ ರೆಸಾರ್ಟ್ ಅಲ್ಲಿ ಕೇಕ್ ಕಟ್ ಮಾಡ್ದು. ಕನಕಪುರದಿಂದ ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ತಿರ್ಗಾ ಊರಿಗೆ ಬಂದೆ. ಇವರು ನಮ್ಮ ಮೈಕ್ಳು ಕಟ್ ಮಾಡಿಸ್ತಾವ್ರೆ. ಕೆಸಾಪುರ ಬಾಯ್ಸ್ ಇದು ಏನ ತಂದಾರ ಗೈಸ್, ಏನೇನ ಮಾಡ್ತಾವ್ರೆ. ನಮ್ಮ ಮಾವ ನೋಡಿ ಹೂನಾರ ಇಟ್ಕೊಂಡವ್ರೆ, ಬೇಡ ಅಂತವ್ರು. ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿ ಅಲ್ಲ ಗೈಸ್ ನಾನು. ಪ್ರೀತಿ ವಿಶ್ವಾಸಕ್ಕೆ ಇವ್ರಿಗೆಲ್ಲ ನಾನು ಹಾಕಿದ್ದೆ, ಅದಕ್ಕೆ ನನಗೆ ತಗೊಬಂದು ಹಾಕ್ತಾವ್ರಿ. ಈಗ ಎಸ್ ನಮ್ಮ ಮಾವ ಕೇಳ್ತಾರ ಹಾರ ಬೇಡ ಅಂತಂದ್ರು ಬೇಡ ಅಂತ ಹೇಳ್ತಾ ನಂಗೆ ಇಷ್ಟ ಆಗಲ್ಲ ಇದೆಲ್ಲ ಅಂತ. ತಗೊಳ್ರಪ್ಪ, ಹಂಗೆ ವಿಡಿಯೋ ಮಾಡ್ತೀಮ್ಮ. ಥ್ಯಾಂಕ್ ಯು. ಗೈಸ್, ಪ್ರತಿ ವರ್ಷ ಮಧು ವ್ಲಾಗಲ್ಲಿ ಬರ್ತ್ಡೇ ವ್ಲಾಗ್ ಬರ್ತಾ ಇತ್ತು ನಂದು. ಫಸ್ಟ್ ಟೈಮ್ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಬರ್ತ್ಡೇ ವ್ಲಾಗ್ ಮಾಡ್ತಾ ಇದೀನಿ. ಬಿಕಾಸ್ ನನ್ನ ಚಾನಲ್ ಇದೆಯಲ್ಲ, ಅದಕ್ಕೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ ಫ್ರಮ್ ಕೆಸಾಪುರ ಬಾಯ್ಸ್. ಥ್ಯಾಂಕ್ ಯು. ಬಹಳ ಎಕ್ಸೈಟ್ ಆಯ್ತು. ಥ್ಯಾಂಕ್ ಯು. ನಿಮ್ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇದೇ ತರ ಇರ್ಲಿ. ಬರೋ ಎಲ್ಲ ಇಲ್ಲೆಲ್ಲ ಹೊಡಿತಾರೆ ಎಲ್ಲ. ಗುರು ಚಡ್ಡಿ ಒಳಗೊಂಡು ಶಾರ್ಟ್ಸ್ ತಗೊಬರ್ರು ಅಂದ್ರೆ ಹೂ ಕೂಡ ತಗೊಬಂದಿರಲ್ರು. ಇಲ್ಲಿಲ್ಲೇ ಹೊಡಿತಾವ್ ನೋಡಿ ಗೈಸ್. ಇನ್ನೂ ಆಗಿಲ್ವೇನಣ್ಣ ನಿಮ್ದು? ಆಯ್ತು, ಹೋಗೋಣ ಟ್ರಿಪ್ಗೆ. ಇಲ್ಲ ಅಣ್ಣ, ಟ್ರಿಪ್ ಹೋಗೋಣ ಅಂತ ನನ್ ಕಾರ್ ನೋಡಿ ಗೈಸ್. ನನ್ ಕಾರ್ ತಗೊಂಡಾಗ ಇಷ್ಟ ಹಪ್ಪದ ಹೂನಾರ ಹಾಕಿರ್ಲಿಲ್ಲ ಕಣ. ನನ್ ಬರ್ತಡೇ ತಂದು ಹೂನಾರ ಹಾಕಿರಲ್ಲ. ಸ್ನೇಹಿತರು ಪಡೆದಿರೋ ನಾನೇ ಧನ್ಯ. ಗೈಸ್, ಫೈನಲಿ ಬಾಯ್ಸ್ ಎಲ್ಲ ಕೇಕ್ ಕಟ್ ಮಾಡ್ಸಿರಿ. ಕೇಕ್ ಕಟ್ ಮಾಡಿಸಿ ಅವ್ರವ್ರ ಮನೆಗೆ ಹೋದ್ರು. ಹೋಪ್ಫುಲಿ ಇವತ್ತಿನ ದಿನ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದೆ. ನನ್ನ ಬರ್ತಡೇ 27ನೇ ವರ್ಷ ಕಂಪ್ಲೀಟ್ ಆಗಿ 28ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇದೇ ಥರ ಇರಲಿ. ಐ ಆಮ್ ಎ ಬ್ಲೆಸ್ಡ್. ತುಂಬ ಜನ ವಿಶಸ್ ಕಳಿಸಿದ್ದೀರಾ, ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಎಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಕೆಲವರು ವೀಡಿಯೋ ಕಾಲ್, ಕೆಲವರು ಆಡಿಯೋ ಕಾಲ್, ಕೆಲವರು ಮೆಸೇಜಸ್ ಎಲ್ಲ ಕಡಿಮೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈಫಲ್ಲಿ ನನಗೇನು ಮಾಡಿದ್ದೀನೋ ಮಟ್ಟಿಗೇನೋ ನನಗಂತೂ ಗೊತ್ತಿಲ್ಲ, ಬಟ್ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸು ಗೈಸ್, ನಮ್ಮ ಬೆಂಗಳೂರು ಫ್ರೆಂಡ್ಸ್ ಆಗಲಿ, ನಮ್ಮ ಊರು ಫ್ರೆಂಡ್ಸ್ ಆಗಲಿ, ನನ್ನ ಜೊತೆ ಸುತ್ತಮುತ್ತ ಇರೋ ಜನ ಯಾರೇ ಆಗಲಿ, ಒಂದು ಲಾಯಲ್ಟಿಗೆ ಬೆಲೆ ಕೊಡ್ತಾರೆ. ನಾನು ಯಾವ ಥರ ಅವ್ರ ಹತ್ರ ಇರ್ತೀನಿ, ಅವ್ರು ನನ್ನ ಹತ್ರ ಆ ಥರ ಇರ್ತಾರೆ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಫ್ರೆಂಡ್ಸಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ. ನನ್ನ ಹತ್ರ ಇರೋದೇ ಲಿಮಿಟೆಡ್ ಫ್ರೆಂಡ್ಸು, ಸ್ವಲ್ಪ ಸ್ಮಾಲ್ ಸರ್ಕಲ್ ಅಂತಾರಲ್ಲ ಆ ಥರ. ಅವ್ರನ್ನ ಉಳಿಸ್ಕೊತೀನಿ ಅಷ್ಟೇ. ನಾನು ಹೊಸ ಫ್ರೆಂಡ್ಸ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಸಿಕ್ಕಾಪಟ್ಟೆ ಭಯ ಕೂಡ ಆಗುತ್ತೆ. ಆ್ಯಂಡ್ ನಾನು ಹೋಗಲ್ಲ ಬೇರೆ ಕಡೆ ಎಲ್ಲ, ಇರೋರಲ್ಲೇ ನಾನು ಖುಷಿ ಪಟ್ಕೊಂಡು ಅದೇ ಸರ್ಕಲ್ಲು, ಅಷ್ಟೇ ಜನ, ಅವ್ರ ಜೊತೆನೇ ಎಲ್ಲ ಅನ್ನೋ ಥರ ನಾನು ಬದುಕಿದ್ದೀನಿ. ಹೋಪ್ಫುಲಿ ಇವತ್ತಿನ ದಿನ ಚೆನ್ನಾಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಲವ್ ಯು ಆಲ್. ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆಗಿದ್ದರೆ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. Until then, love you all. Take care. Bye-bye. Love you. Thank you.